ಆಹಾ, ಎಷ್ಟು ಸುಂದರವಾಗಿದೆ. ಈ ವನಸಿರಿಯನ್ನು ನೋಡ್ತಾ ನಿಂತರೆ ನನ್ನೆರಡು ಕಣ್ಣುಗಳು ಸಾಲದು. ಹಕ್ಕಿಯ ಚಿಲಿಪಿಲಿನಾದ, ಜೂಜು ನೀರಿನ ಸತೆ, ಇವನ್ನೆಲ್ಲ ಕೇಳಿ ನನಗೆ ಹಾಡಿ ಕುಣಿಯಬೇಕಂತ ಅನಿಸ್ತಾ ಇದೆ. ಮಾತಿಲ್ಲ, ಕತೆ ಇಲ್ಲ, ಏನಿದೆ ಕೈಕಾಲು ನಿಲ್ಲಲ್ಲ, ಏನಾಗಿದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಕಣ್ತುಂಬ ನೋಡಿ, ತುಂಬ ಕೇಳಿ ಮನ ಆನಂದಿಸುವಂತೆ ಕೇಳಿಸಿಕೊಂಡಿ. ನವೀನಂತೆ ನರ್ತನೆಗೈದು ಕೋಗಿಲೆಯಂತೆ ಹಾಡಿದ ಹಾಡನ್ನು ಮರೆಯದ ಯೌವನ ತುಂಬಿ ತುಳ್ಕಾಡುತ್ತಿರುವ ಮಿನುಗುವ ತಾರೆ ಆದ ಈ ಅಮಲೆಯನ್ನು ದಕ್ಕಿಸಿಕೊಳ್ಳೋದಕ್ಕೆ ಇದು ಒಳ್ಳೆಯ ಸುಸಮಯ. ಬಂಗಾರದ ಜಿಂಕೆಂತಿರುವ ಈ ರೇಣುಕಾ ನನ್ನ ಪ್ರೇಮದ ರಸಿಯಾಗಿ ರಂಜಿಸಿದರೆ ನಾನು ಅವಳಂತೆ ಧ್ವನಿಗೂಡಿಸಿ ಎತ್ತಿ ಹಾಕಿಕೊಳ್ಳುವೆ ಆ ದೇಸಾಯಿಗೌಡನ ರಾಶಿ ಆಭರಣದ ಆಸ್ತಿಯನ್ನು. ಆಮೇಲೆ ಆ ಬಡಕುನ್ನಿ ಅಗ್ನಿದೇವ ಜಮದಗ್ನಿ ಆಟವಾಡಿಸುವ ಬಡಕುನ್ನಿಗಳು. ಲೇ ರೇಷ್ಮಾ, ಲೇ ರೇಣುಕಾ, ಯಾರವರು? ನಾನೇ ನಿನ್ನ ದೇಸಾಯಿಗೌಡನ ಫ್ಯಾಕ್ಟರಿಯ ಮ್ಯಾನೇಜರ್. ಅಷ್ಟೇ ಅಲ್ಲದೆ ಅವನ ಸೋದರಳಿಯ ಕುಬೇಂದ್ರ ಪಾಟೀಲ್. ಓಹೋ, ಗೊತ್ತಾಯ್ತು. ತಾವಿಲ್ಲಿಗೆ ಬಂದ ಕಾರಣ? ಹದಿನೆಂಟರ ಹರೆಯದ ಯೌವನದ ಬೂತಿಯನ್ನು ಹೊತ್ತು ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ಈ ದೇಶದಲ್ಲಿ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಪ್ರತಿಯಾಗಲು ಬಂದಿರುವೆ. ಏ ಮುಚ್ಚ ಬಾಯ್ ಮದೀನ. ಅಬ್ದಾಲ್, ನೀನು ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಆದ್ರೆ ಮಾತ್ರಕ್ಕೆ ಬಡಿಯಾರದ ಬಂಡನಾಗಿ ದಿಟ್ಟವಾಗಿ ನುಡಿವೆಯಾ? ನನಗೆ ಮಾಂಗಲ್ಯ ಕಟ್ಟುವೆನೆಂದು. ಅಬ್ದಾಲ್, ನೀನು ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್. ನೋಡು, ನಿನ್ನಂತವನ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಳ್ಳಲು ನಾನೇನು ದಿಕ್ಕೇಡಿ ಹೆಣ್ಣಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ರೇಣುಕಾ. ಹರೆಯದ ಯೌವನದ ಬುತ್ತಿಯನ್ನು ಹೊತ್ತು ಈ ನಿನ್ನ ದೇಹದ ಅಂಗಾಂಗದ ಸುಖವನ್ನು ಸವಿಯಲು ಬಂದಿರುವೆ ರೇಣುಕಾ. ಅದು ನಿನ್ನಿಂದ ಸಾಧ್ಯವಿಲ್ಲವೆಂದು ತಿಳಿದುಕೋ. ಪೊಲೀಸ್ ಕಿಸ್ಕಾ ದೋಸ್ತಿ ನೈ, ಪೊಲೀಸ್ ಕಿಸ್ಕಾ ದೌಲತ್ ನೈ, ರಾಡ್ ಕಿಸ್ಕಾ ಔರತ್ ನೈ. ಸಾಧ್ಯವಾಗುತ್ತದೆ ಸಾಧಿಸಲು ದೊಡ್ಡ ಛಲಗಾರನಾಗಿ ಈ ಕುಬೇರ್ ಪಾಡಿ ಚಾಟಿ ಹೊಡೆದಿರುತ್ತಾರೆ. ಸಾಧ್ಯ ಎಂಬುದಿಲ್ಲ ಕಾಂಡದಲ್ಲಿ ಅಂದಾಗ ಕೇಳ ಚೂಡಿ ಹಾಕಿದ ನಾಡೆ ಹೆಣ್ಣೆ ಏನೇನು ಮಾ ಬಾ ನನ್ನ ಪ್ರೇಮದ ರಸಿಯಾಗಿ. ದೂರ ಸದನಿತ ಮಾತಾಡ ಸ್ವಾನವೇ. ನಿಮ್ಮಂತ ಕಾಮದ ಪಿತ್ತನ್ನು ನೆತ್ತಿಗೇರಿದ ನಿಮ್ಮಂತ ಕಾಮದರನ್ನು ಕರಳನ್ನು ಅಗಿದು ಕೊರಳಗೆ ಧರಿಸಿಕೊಂಡಿದ್ದು ಚಂಡಿ ಚಾಮುಂಡಿ ನನ್ನ ಹೆಣ್ಣಲ್ಲವೇನ? ಎಲ್ಲವರು ಬರಲಿಟ್ಟ ಕತೆ ಕಾದಂಬರಿ ಹೇಳಿ ಕಳೆದುಕೊಳ್ಳಬೇಡ ಈ ನಿನ್ನ ತಾಳಿಯ ಭಾಗ್ಯವನ್ನು. ನನ್ನ ಮಡದಿ ಆಗುವನೆಂದು ನಿನ್ನ ಹೆತ್ತಮ್ಮನ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ, ಗುರು ಹಿರಿಯರ ಸಾಕ್ಷಿಯಾಗಿ ನನ್ನ ತಂದೆ ಸಿದ್ದಪ್ಪನ ಸಮ್ಮುಖದಲ್ಲಿ ತಾಳಿ ಕಟ್ಟುವೆ ನಿನ್ನ ಕೊರಳಿಗೆ. ಇದನ್ನು ತಿರಸ್ಕರಿಸಿ ಹೆಣ್ಣು ಈ ಜಗದ ಕಣ್ಣೆಂದು ನೀ ಹಾರಾಡಿದರೆ ಬಲಾತ್ಕಾರದಿಂದ
ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನನ್ನು ಮನ ಬಂದಂತೆ ರೇಪ್ ಮಾಡಿ ನಿನ್ನ ಹೊಟ್ಟೆಯಲ್ಲಿ ಮುಡಿಸುವೆ ಈ ಪಾಟೀಲ ಕುಬೇಂದ್ರನ ವಂಶದ ಕುಡಿಯನ್ನು. ಭಾರತ ನಾರಿಯರ ಬಾಳಿಗೆ ಕಾದ ಕಬ್ಬಿನ ಶಿಲಾಕ್ಕೆ ಬರೆಯಳುವ ನೀನು ಈ ಸಮಾಜದ ಹೇಡಿಗಂಡಸ. ನಿನ್ನಂತ ನೂರಾರು ಅರೆಯದ ಬಾಲರನ್ನು ಈ ಕುಬೇರನ ಸುಖದ ಸುಪ್ಪತ್ತಿಯಲ್ಲಿ ತೇಲಾಡಿಸಿ ಸ್ವತಃ ಆಳುವ ಈ ಕುಬೇರ ಪಾಟೀಲ್ ಮನಸ್ಸು ಮಾಡಿ ಕೆರಳಿದ ಸಿಂಹದಂತೆ ಗರ್ಜಿದ್ದಾರೆ. ಜಿಂಕೆಯಂತೆ ಅದರ ನಡುವೆ ಈ ಕುಬೇರನ ಕಾಮದ ಶರ ಪಂಜರದಲ್ಲಿ. ಏನು ನಿನ್ನ ಕಾಮದ ಶರಪಂಜರಕ್ಕೆ ನಾನು ಬೀಳಬೇಕೆ? ಏಯ್! ನಿನ್ನ ಕಾಮ ಎಂಬ ಶರಪಂಜರಕ್ಕೆ ನನ್ನ ಗರ್ತಿತ್ವ ಎಂಬ ಬೆಂಕಿಯನ್ನು ಅಗ್ನಿ ಕಿಡಿಯನ್ನು ಅರಕ್ಷಣದಲ್ಲಿ ಹಚ್ಚುತ್ತೇನೆ. ಹೆಣ್ಣಿಗೆಷ್ಟು ಸೇಡು ರೋಷ ಇರಬೇಕಾದರೆ ಗಂಡಿಗಿಲ್ಲವೆಂದು ತಿಳಿದಿರುವ ಮ್ಯಾಡ ಹೆಣ್ಣೆ ಸತ್ತರೂ ಮೀಸೆ ಬರದೇ ಇರುವ ಬೇಡ ಬೇಡ ಎಂದರು ಜೋಡು ಗುಂಡಿಯನ್ನು ಪಡೆದುಕೊಂಡು ಬಂದಿರುವ ಈ ಪಾಟೀಲ ನಿನ್ನ ಶೀಲ ಸವಿಯದೆ ಬಿಡಲಾರ. ಜಡದಾರಿ ಈಶ್ವರನ ಕೊರಳಿಗೆ ದಿಟನಾಗರನಾಗಿ ಸುತ್ತಿಕೊಂಡ ಈ ಪಾಟೀಲನನ್ನು ತಿರಸ್ಕರಿಸುವುದು ಎನ್ನಾದ ನಿನ್ನ ಧರ್ಮವಲ್ಲ. ಏನು ಕಾ ಬಾ ಪಾಟೀಲನ ಪ್ರೇಮ ಧರ್ಮ. ಲೋ, ಮೊದಲು ಕೈ ಬಿಟ್ಟು ಮಗಳು, ಇನ್ನೊಂದು ಸಾರಿ ಕೈ ಮುಟ್ಟಿದರೆ ಎದ್ದು ಬಂದು ಎದೆಗೆ ಒದಿತಾರೆ ಈ ಸಮಾಜದ ವೀರಗರತಿಯರು. ಈ ಸಮಾಜ ಸೊತ್ತು ಕೂಳಿಯು ಗತಿ ಇಲ್ಲದ ಮ್ಯಾಡ ಹೆಣ್ಣೆ ಹದ್ದು ಮೀರಿ ವರ್ತಿಸುವ ಬಾಂಡ ರಾಂಡೆ ಮಾವಿನ ಹಣ್ಣಿನಂತೆ ಮಾಗಿ ನಿಂತ ಮಾಟಗಾರ್ತಿಯನ್ನೇ ನಿನ್ನ ಶೀಲ ಸವಿಯದೆ ಬಿಡಲಾರೆ. ಗರತಿಯರ ಮಾನ ಕಳೆದು ಈ ರೀತಿ ಮಾತನಾಡುತ್ತಿರುವೆಯಲ್ಲ ನೀನು. ನಿನ್ನ ಹೆತ್ತ ತಾಯಿ 16 ಜನಕ್ಕೆ ಶರಘಾಸ ಎತ್ತಿರಬೇಕು ಈ ಜನ್ಮವನ್ನು. ಸಮಾಜ ಹೇಳಬೇಕಾ ಈ ನಿನ್ನ ಮೂರ್ಖ ಸಮಾಜದ ಕಥೆಯನ್ನು. ದೇವರಂತ ಗಂಡನಿದ್ದರು ಮೆಂಡನ ಸುಖಕ್ಕಾಗಿ ಸ್ವಂತ ತಾಳಿ ಕಟ್ಟಿದ ಗಂಡನನ್ನೇ ಕಾತುಚಿಕೆ ಕೊಂದ ಕಾಚಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಕಲಿಯುಗದಲ್ಲಿ. ಅದರಂತೆ ಅನದಾಶೆಗಾಗಿ ಸ್ವಂತ ಗಂಡನ ತಮ್ಮ ಅರ್ಥಾತ್ ಮೈದುನನಿಂದಲೇ ತನ್ನ ಚಪಲ ತೀರಿಸಿಕೊಂಡ ಸೋಗಲ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಕಲಿಯುಗದಲ್ಲಿ. ಹಗಲು ಹೊತ್ತಿನಲ್ಲಿ ಅನ್ನ ತಂಗಿಯಂದು ನಟನೆ ಮಾಡಿ ಅದೇ ರಾತ್ರಿ ವೇಳೆ ಅಣ್ಣನೊಂದಿಗೆ ಸರಸವಾಡಿ ಕೊನೆಗೆ ಮಗುವಿಗೆ ಜನ್ಮವೆತ್ತಿದ ಬಂಡ ರಂಡರಷ್ಟಿಲ್ಲ ಈ ನಿನ್ನ ಹಾಳು ಕಂಪ್ಯೂಟರ್ ಕಲಿಯುಗದಲ್ಲಿ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ಕತ್ತನ್ನು ಕೊರೆಯಿಸಿ ಶತ್ರುವಿನ ಸೂಳೆಯಾಗಿ ಬಿದ್ದ ಸೋಗಲಾಡಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಕಲಿಯುಗದ. ಅಂದಾಗ ನಿನ್ನ ಮಾನಭಂಗದ ತೆರೆ ಎರೆದು ನಿನ್ನ ಶೀಲವೆಂಬ ಸ್ತ್ರೀ ಮುದ್ರಿಕೆ ರತ್ನಕ್ಕೆ ನಾಗರನಾಗಿ ಕೈವಿಷ ನೇಪಿಸಿದರು ಯಾರು ಬಂದು ಕೇಳಲಾರರೋ ಈ ನಿನ್ನ ಗರತಿಯರ ಹಾಳು ಸಮಾಜದಲ್ಲಿ. ಈ ರೀತಿ ಗರತಿಯರ ಮಾನ ಕೈದು ಮಾತನಾಡುವ ನೀನು ನಿನ್ನ ಹೆತ್ತ ತಾಯಿ ಒಂದು ಸೋಳೆ ಹೆಚ್ಚಿಗೆ ಮಾತನಾಡಿದರೆ ಮುಗಿದು ಬಿಡುವೆ ನಿನ್ನ ಮೃದುವಾದ ದೇಹವನ್ನು. ಸೊಮ್ಮನೆ ನನ್ನ ಪ್ರೇಮದರ್ಶಿಯಾಗಿ ಬಿಡು ಮಗನ ಅವಳ ಕೈಯನ. ಈ ನನ್ನ ಪ್ರೇಮ ಸಮ್ಮೇಳನದಲ್ಲಿ ಸರ್ಪದಂತೆ ಸಾಗಿ ಬಂದ ನೀನು ಯಾವನಲ್ಲೇ
ನಿಮ್ಮಂತ ಕಡುಕು ಶ್ರೀಮಂತರ ಕಣ್ಣು ಕೀಳಲು ಬಂದ ನಾ ಜಮದಗ್ನಿ. ಜಮದಗ್ನಿ ಎಂಬ ಇಲ್ಲಿ ಇಲಿಯಲ್ಲೇ ನಿಮ್ಮಂತ ಶ್ರೀಮಂತ ಕಾಮಾಂಧರನ್ನು ಕೊಚ್ಚಲು ಬಂದ ನಾನು ನಿನ್ನ ಪಾಲಿನ ಹುಲಿ. ಸೊತ್ತು ಕೂಳಿಗೂ ಗತಿಯಿಲ್ಲದ ಬಡ ಬಿಕಾರಿ ನನಗೆದುರಾಗಿ ನಿಲ್ಲುವೆಯಾ? ಲೇ ಬಾಯಿ ಮುಚ್ಚೋ ಪಾಟೀಲ. ಬಡ ಬಡ ಬಿಕಾರಿ ಎಂದು ಸೊಕ್ಕಿನಿಂದ ಬಗಳುತ್ತಿರುವ ನಿಮ್ಮಂತ ಶ್ರೀಮಂತ ಕುನ್ನಿಗಳಿಗೆ ನಾನು ಹೀಗೆ ನಿಲ್ಲುತ್ತೇನೆ. ಲೇ ಪಾಟೀಲ, ಲೇ ಪಾಟೀಲ, ಈ ಜಮದಗ್ನಿ ಒಂದು ಸರ ತನ್ನ ಬಡತನದ ಬೇಗೆಯನ್ನು ಹರಿದು ಸೇಡಿನ ಸಿರ ವೇಗದಲ್ಲಿ ಸಾಗಿದರೆ ನಿನ್ನ ಗತಿ ನನ್ನ ಸೇಡಿನ ಕಿಡಿಗೆ ಆಗುತ್ತೆ. ಈ ಪಾಟೀಲನಿಗೆ ಎದುರಾಗಿ ನಿಲ್ಲುವುದು ಒಳಿತಲ್ಲ. ಹೊರಟೋಗಿಲ್ಲಿಂದ ಹಾಗೆ ಹೊರಟು ಹೋಗಲಿಕ್ಕೆ ಬಂದಿಲ್ಲ ಪಾಟೀಲ. ಕೊಪ್ಪಿದ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ಇವಳ ಮಾನವನ್ನು ಕಾಪಾಡಲಿಕ್ಕೆ ಬಂದಿದ್ದೇನೆ. ನನ್ನ ದೇಹ ಇಬ್ಬಾಗ ಮಾಡುತ್ತೇನೆ ಎಂದು ಬಂದ ನಿನ್ನಂತ ಎಷ್ಟೋ ಬಡ ಕುನ್ನಿಗಳು ಈ ಪಾಟೀಲನ ಕೈಯಲ್ಲಿ ಸತ್ತು ಸುಡುಗಾಡು ಸೇರಿದ್ದಾರೆ. ಘಟ ಬಿದ್ದರು ಹಠ ಸಾಧಿಸಿ ಸಾಯುವ ಕೆಚ್ಚಲ ಜಲೆಗಾರ ಈ ಜಮದಗ್ನಿ. ಹಗಲಿರಳು ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೋರಾಡಿ ಮುತ್ತೈದರಿಗೆ ಮುಖ್ಯ ಸ್ಥಾನ ಕೊಡಿಸಲೆಂದೇ ಹುಟ್ಟಿ ಬಂದಿರೋನು ಈ ನಾಡತಾಯಿ ಉದರದಲ್ಲಿ. ಅಂಥದರಲ್ಲಿ ನನ್ನೆದುರಿಗೆ ನೀನು ಇವಳನ್ನು ಕೈ ಹಿಡಿದು ಎಳೆತಿರು ಎಂದಾಗ ದ್ಯಾಮೋನ ಹರಗೆ ಕೋಣದಂತೆ ಮಗನ ನಿನ್ನ ಹೊನ್ನೂರು ತುಂಬ ಓಡಾಡಿಸಿ ಕಡಿದು ನಿನ್ನದೇ ಬಿಸಿ ರಕ್ತವನ್ನು ಕುಡಿದು ಮರಣದ ಹಂಗನ್ನೇ ಹರಿದು ಹಾಕಿ ಪ್ರಾಣ ತ್ಯಾಗ ಮಾಡಿ ನಿಲ್ಲುವೆ ನಿನ್ನೆದುರಿಗೆ ಟೊಂಕ ಕಟ್ಟಿ. ಇವಳಿಗಾಗಿ ಪ್ರಾಣ ತ್ಯಾಗ ಮಾಡಲು ಇವಳು ನಿನ್ನ ಮನೆಯನ್ನಲ್ಲ. ಸುಮ್ಮನೆ ಹೊರಟೋಗು ಇಲ್ಲಿಂದ. ಅಸಹಾಯಕ ಸ್ಥಿತಿಯಲ್ಲಿದ್ದ ಈ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ಅಲ್ಲಲೇ ಮಗನ. ಈ ಹೆಣ್ಣು ಅಷ್ಟೇ ಯಾಕೆ ಕಷ್ಟದ ಕಣ್ಣೀರಿನಲ್ಲಿ ಕೈ ತಳಿದ್ರು ಅವಳೇ ಹೆಣ್ಣು ಮಕ್ಕಳು ಯಾರು ಮನೆಯವರಾದರೂ ಸರಿ ಅವರನ್ನು ಕೆಣಕಲು ಮುಂದಾದ ನಿಮ್ಮಂತ ಕಾಮಾಂಧರ ರುಂಡವನ್ನು ಕತ್ತರಿಸಿ ಬಿಡೋಣ ಈ ಜಮದಗ್ನಿ. ಹೇಳಿ ಗಂಡಸೆ, ಪೂರ್ಣ ಪುರುಷನಂತೆ ಬೊಗಳಬೇಡ. ಈ ನಿನ್ನ ಪುಂಡತನದ ಮಾತನ್ನು ಅದೇ ನಿನ್ನ ಗಂಡ ಇದೆಯಲ್ಲಿ ಗಂಡಸ್ತನದ ಬೇರಿದ್ದರೆ ಹಿಂದೆ ನಿನ್ನ ಹೆತ್ತ ತಂದೆ ತಾಯಿಗಳನ್ನು ಕಾತು ಚಿಕ್ಕಿಕೊಂಡ ಕನ್ನಡ ಚಂಡಾಲರಿಗೆ ತೋರಿಸಬೇಕಿತ್ತು ನಿನ್ನ ಸಿಂಹ ಗರ್ಜನೆಯನ್ನು. ಮೊದಲು ಕೇಳು ನಿನ್ನ ಇತಿಹಾಸದ ಹಿಂದಿನ ಬಹಳ ಪುಟದ ಚರಿತ್ರೆ. ನೀನ್ ಯಾರೆಂಬುದನ್ನು ಮರೆತು ಇನ್ನೊಬ್ಬರ ಸಾಕು ಸಹೋದರನಾಗಿ ಇನ್ನೊಬ್ಬರ ಸ್ವತ್ತಿಗೆ ಬಿದ್ದ ನೀನು ನನಗೆ ಶೆಟ್ಟು ಹೊಡೆದು ನಿಲ್ಲುವಷ್ಟು ದೊಡ್ಡ ಶೂರನೇ. ಪಾಟೀಲ 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 ಮಲಗಿದ ಕೈ ಕಾಳಿಂಗ ಸರ್ಪದ ಮೇಲೆ ಇಟ್ಟು ಕಚ್ಚಲು ಹೆಡೆ ಎಬ್ಬಿಸಿ ಬಿಟ್ಟಿ ಮಗನೇ. ನನ್ನ ತಾಯಿ ತಂದೆಯನ್ನು ಕೊಂದ ಆ ನನ್ನ ಬಂಡ ಮಗ ಯಾವನಾದರೂ ಸರಿ ಅವನನ್ನು ಎಳೆದುಕೊಂಡು ಬಂದು ನಮ್ಮೂರಿನ ಅಗಿಸಿ ಬಾಗಿಲಿಗೆ ಕಟ್ಟಿ ಅವನ ರುಂಡವನ್ನು ತೆಗೆದು ನಮ್ಮೂರಿನ ಅಗಿಸಿ ಬಾಗಿಲಿಗೆ ಕಟ್ಟುತ್ತೇನೆ. ನಾ ಮೆಟ್ಟುವ ಮೆಟ್ಟಿನ ಸರ ಮಾಡಿ ಅವನ ಕೊರಳಿಗೆ ಹಾಕುತ್ತೇನೆ. ಒಂದು ವೇಳೆ ನೀನಾಡಿದ ಮಾತೇನಾದ್ರು ಸುಳ್ಳಾದರೆ ಮಗನ ನಿನ್ನ ಕುತ್ತಿಗೆ ರಕ್ತನ ಕೊಡದು ಬಿಡ್ತಾನೆ. ಸೋತ್ತೇಳು ಹಳ್ಳಿಗನೆ ಶ್ರೀಮಂತ ಸಿಂಹವೆನಿಸಿಕೊಂಡಿರುವ ಆ ನನ್ನ ಸೋದರ ಮಾವನ ಬೆಂಬಲ ನನಗಿರುವಾಗ ಯಾರ ಭಯವಿಲ್ಲ ಈ ಬ್ರಹ್ಮಾಂಡದಲ್ಲಿ. ಎಂದು ಇವಳನ್ನು ನೀನು ರಕ್ಷಿಸಿದ ಮಾತ್ರಕ್ಕೆ ಆಟ ಶೂರ ಸದಾರನನ್ನು ತಿಳಿಬೇಡಲೇ. ಇದರ ಸೇಡು ಈಗ ತೀರಿಸಿಕೊಳ್ಳದಿದ್ದರೆ ಮತ್ತೆ ಕಲಿಯುಗದ ಕಳ ಮೇಘರಾಜ್ ಪಾಟೀಲ್ ಆಗಿ ಬಂದು ನಿನ್ನನ್ನು ಸೆದಗಿ ಕಟ್ಟಿ ಸುಡ್ಗಾಡಕ್ಕೆ ಕಳಿಸದಿದ್ದರೆ ಮೇರಾನಾ ಲೋಕದ ಇಂದ್ರ ಪಾಟೀಲನೇ ಅಲ್ಲ. ಬರ್ತೀನಿ.
ಮಗಳೇ ಹೋಗು, ನೀ ಯಾವ ದೊಡ್ಡ ಸೂರ. ಓ ತಾವ್ಯಾರಿಲ್ಲಿ? ಮನೆಯಲ್ಲಿ ಕುಳಿತು ತುಂಬಾ ಬೇಜಾರಾಗಿತ್ತು. ಅದಕ್ಕೆ ಸ್ವಲ್ಪ ವಾಯು ವಿವಾಹಕ್ಕೆಂದು ಬಂದಿದೆ ನೋಡಿ. ಈ ಪಾಪಿಯಿಂದ ಕಾಪಾಡಿದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಸರಿ ಸರಿ ಇರಲಿ, ನಾನೇ ಬರ್ತೇನೆ. ನಿಲ್ಲಿ ನೋಡಿ, ನಾನು ನಿಮ್ಮ ಧೈರ್ಯ ಸಾಹಸವನ್ನು ನೋಡಿ ತುಂಬಾ ಮೆಚ್ಚಿಕೊಂಡಿದ್ದೀನಿ. ಅಂದ್ರೆ ನೋಡಿ, ನಾನು ತಮ್ಮ ಕೈ ಹಿಡಿಬೇಕೆಂದು ಆಸೆ. ಛೇ 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 ಛೇ, ನೀವು ಆಗರ್ಭ ಶ್ರೀಮಂತ ದೇಸಾಯಿ ಗೌಡನ ತಂಗಿ, ಮೇಲಾಗಿ ಆ ನಿಮ್ಮ ಅಣ್ಣ ನನ್ನ ಆಗರ್ಭ ವೈರಿ. ನೀವು ಶ್ರೀಮಂತರು, ನಾವು ಬಡವರು. ನಿಮಗೂ ನಮಗೂ ಗಜಗಜಾಂತರ ವ್ಯತ್ಯಾಸ. ನಮಗೆ ನಿಮಗೆ ಹೊಂದುವುದಿಲ್ಲ. ಸಾರಿ. ನೋಡಿ, ಆ ಮಾತನಾಡಬೇಡಿ. ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನನ್ನು ಮದುವೆ ಆಗಬೇಕೆಂದು ತಮ್ಮ ಅಡಿ ಹಿಡಿದು ಬೇಡುವೆ. ಎದ್ದೇಳು ರೇಣುಕಾ, ಎದ್ದೇಳು. ಈ ದ್ಯಾಮೋತ ಸಾಕ್ಷಿಯಾಗಿ ನಿನ್ನನ್ನು ನಾನು ಮನಸ್ಫೂರ್ತಿಯಾಗಿ ಸ್ವೀಕರಿಸಿದ್ದೇನೆ. ಅಂತರಂಗ